ಮಾಟ ಮಂತ್ರ ಅನ್ನೋ ವಿಷಯಗಳು ಬಂದಾಗ ಕೆಲವು ಜಾಗಗಳು ಮಾತ್ರ ಸಿಕ್ಕಾಪಟ್ಟೆ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದೀರಾ. ಯಾಕೆ ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ಕೊಳ್ಳೇಗಾಲದ ಬಗ್ಗೆ ಮಾತಾಡ್ತೀವಿ. ಕೊಳ್ಳೇಗಾಲದಲ್ಲಿ ಕೆಲವೊಂದು ಮನೆತನಗಳಿವೆ, ಮೋಡಿ ಮನೆತನಗಳು ಅಂತ ಹೇಳ್ತೀವಿ ನಾವು. ಮೋಡಿ ಮನೆತನದವರು ಆಗಿನ ಕಾಲದಲ್ಲಿ ಇದ್ರು ಬಹಳಷ್ಟು ಜನ. ಇವತ್ತು ಕೊಳ್ಳೇಗಾಲ ಅಂತ ಹೆಸರು ಹೇಳ್ತಾರೆ, ಬಟ್ ಕೊಳ್ಳೇಗಾಲಕ್ಕೆ ಹೋದವ್ರು ಎಲ್ಲರೂ ಕೂಡ ಪರಿಹಾರಕ್ಕೋಸ್ಕರ ಹೋಗಿದ್ರು. ಕಾಡೊಳಗಡೆ ಹೋಗಿ ಅವರ ಮಲ ಮೂತ್ರವನ್ನ ಅವರೇ ತಿಂದು ಅದು ಇಷ್ಟೇ ಸಮಯದಲ್ಲಿ ಹೋಗಿ ತರಬೇಕು, ಇಂಥ ದಿವಸನೇ ತರಬೇಕು, ಇಂಥ ನಕ್ಷತ್ರದಲ್ಲಿ ತರಬೇಕು ಅಂತ ಹೇಳಿ ನಾವು ಅವರಿಗೆ ಒಪ್ಪಿಸಿರ್ತೀವಿ. ಕಾಮಾಖ್ಯ ಟೆಂಪಲ್ ಏನಿದೆಯಲ್ಲ, ಇದು ತಂತ್ರಪೀಠ. ಈ ತಂತ್ರಪೀಠದಿಂದ 60 ಕಿಲೋಮೀಟರ್ ಮುಂದೆ ಹೋದ್ರೆ ನಾವು ಒಂದು ಮಾಯಾಂಗ್ ಅನ್ನುವಂತ ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಪ್ರತಿಯೊಂದು ಮನೆಗೆ ಒಬ್ಬ ಮಾಂತ್ರಿಕ ಸಿಗ್ತಾರೆ. ಹೆಣ್ಣು ಮಕ್ಕಳು ಮಾಂತ್ರಿಕರು ಕೂಡ ಈಗಲೂ ಇದ್ದಾರೆ. ಸಂಜೆ ವೇಳೆ ಆ ಮನೆಗಳಿಗೆ ಹೋಗ್ಲಿಕ್ಕೆ, ಊರಿಗೆ ಹೋಗ್ಲಿಕ್ಕೆ ಈಗಲೂ ಜನ ಹೆದರ್ತಾರೆ ಕೆಲವು. ಮತ್ತೆ ನಿಮಗೆ ಈ ಒಂದು ಭಾರತದಲ್ಲೇನೆ ಎಲ್ಲೂ ನಿಮಗೆ ಈ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಮ್ಯೂಸಿಯಂ ಸಿಗೋದಿಲ್ಲ, ಬಟ್ ಮಾಯಾಂಗಲ್ ಇವತ್ತು ಆ ಮ್ಯೂಸಿಯಂ ಇದೆ. ಮಾಟ ಮಂತ್ರ ಅನ್ನೋ ವಿಷಯಗಳು ಬಂದಾಗ ಕೆಲವು ಜಾಗಗಳು ಮಾತ್ರ ಸಿಕ್ಕಾಪಟ್ಟೆ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದೀರಾ. ಯಾಕೆ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ಕೊಳ್ಳೇಗಾಲದ ಬಗ್ಗೆ ಮಾತಾಡ್ತೀವಿ, ಕೇರಳದ ಬಗ್ಗೆ ಮಾತಾಡ್ತೀವಿ, ಕಲ್ಕತ್ತಾ ಬಗ್ಗೆ ಮಾತಾಡ್ತಾರೆ. ಈ ಜಾಗಗಳು ಯಾಕೆ ಫೇಮಸ್ ಆಯ್ತು, ಮತ್ತೆ ಅಲ್ಲಿ ತಂತ್ರಗಳು ಇವತ್ತಿಗೂ ನಡೀತಿದ್ಯಾ? ಖಂಡಿತ. ಯಾಕಂದ್ರೆ ಈಗ ನಾವು ನಮ್ಮ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು ಒಂದು ಕೊಳ್ಳೇಗಾಲ. ಕೊಳ್ಳೇಗಾಲ ಯಾಕೆ ಪ್ರಸಿದ್ಧಿ ಆಯ್ತು ಅಂತಂದ್ರೆ, ಕೊಳ್ಳೇಗಾಲದಲ್ಲಿ ಕೆಲವೊಂದು ಮನೆತನಗಳಿದೆ. ಈ ಮೋಡಿ ಮನೆತನಗಳು ಅಂತ ಹೇಳ್ತೀವಿ ನಾವು. ಈ ಮೋಡಿ ಮನೆತನದವರು ಆಗಿನ ಕಾಲದಲ್ಲಿ ಇದ್ರು ಬಹಳಷ್ಟು ಜನ. ಆಗ ಏನು ಈ ಕೆಲವೊಂದು ಗ್ರಂಥಗಳೆಲ್ಲ ಇತ್ತು ಅವರಲ್ಲಿ. ಆ ಗ್ರಂಥಗಳನ್ನ ಇಟ್ಟುಕೊಂಡು ಅವರು ಬಹಳಷ್ಟು ಪ್ರಯೋಗಗಳನ್ನ ಮಾಡುವಂಥದ್ದು, ಜನಗಳಿಗೆ ಒಳ್ಳೇದು ಮಾಡ್ತಾ ಇದ್ರು, ಕೆಟ್ಟದನ್ನ ಮಾಡ್ತಾ ಇದ್ರು. ಆಗಿನ ನಮ್ಮ ಮೈಸೂರು ಪ್ರಾಂತ್ಯ ಆಗಿತ್ತು ಎಲ್ಲವೂ ಕೂಡ. ಈ ಮೈಸೂರು ಪ್ರಾಂತ್ಯದಲ್ಲಿ ಇದ್ದಂಥದ್ದು ಏನಾಯ್ತು, ಆಗ ಈ ದುರುದ್ದೇಶಗಳಿಗೆ ಇದನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಆಗಿನ ಕೆಲವೊಬ್ರು ರಾಜರು ಆ ಗ್ರಂಥಗಳನ್ನ ಸುಟ್ಟಾಕ್ತಾರೆ. ಅದಾಯ್ತಲ್ಲ, ಈ ನಮ್ಮ ಗ್ರಂಥಗಳನ್ನ ಸುಟ್ಟಾಕಿದಾಗ ಕೆಲವೊಬ್ಬರು ಮನೆಗಳಲ್ಲಿ ಉಳ್ಕೊಂಡಿದೆ. ಅದೇ ರೀತಿಯಲ್ಲಿ ಕೇರಳದಲ್ಲೂ ಕೂಡ ಆಯ್ತು. ಕೇರಳದಲ್ಲೂ ಕೂಡ ಕೆಲವೊಂದು ಬಲಿಗಳು, ಕೇರಳ ಅಂದ್ರೆ ದೈವನಾಡು. ನೀವು ಎಷ್ಟರ ಮಟ್ಟಿಗೆ ಅಲ್ಲಿ ದೈವಗಳು ಇದೆ ಅಂತಂದ್ರೆ, ಒಳ್ಳೆ ದೈವಗಳು ಇದೆ, ಕೆಟ್ಟ ದೈವಗಳು ಕೂಡ ಇದೆ. ಈ ಕೆಟ್ಟ ದೈವಗಳನ್ನ ವಶ ಮಾಡಿಕೊಂಡು, ಅರ್ಥ ಆಯ್ತಲ್ಲ, ಅಂಥದ್ದನ್ನ ಯಾವಾಗ ಒಬ್ಬ ವ್ಯಕ್ತಿ ಮೇಲೆ ತೊಂದರೆ ಮಾಡ್ತಾ ಇದ್ದಾರೆ, ಇವರು ಹಾನಿ ಮಾಡ್ತಾ ಇದ್ದಾರೆ, ಸಮಾಜಕ್ಕೆ ಇದು ಕೆಡಕಾಗ್ತಾ ಇದೆ ಅಂತಂದಾಗ ಅಲ್ಲಿಯ ರಾಜರುಗಳು ಅದನ್ನ ಗಮನಕ್ಕೆ ತಗೊಂಡು ಅದನ್ನ ಸುಟ್ಟಾಕ್ಲಿಕ್ಕೆ ನೋಡ್ತಾರೆ. ಗ್ರಂಥಗಳನ್ನ ಸುಟ್ಟಾಕ್ತಾರೆ, ಗ್ರಂಥಾಲಯಗಳಲ್ಲಿ ಇರ್ತಕ್ಕಂಥ ಪುಸ್ತಕಗಳನ್ನ ಸುಟ್ಟಾಕ್ತಾರೆ. ಇದೆಲ್ಲ ಸುಟ್ಟಾಕಿದಾಗ ಕೆಲವೊಂದು ಮನೆಗಳಲ್ಲಿ, ಮನೆತನಗಳಲ್ಲಿ ಈಗಲೂ ಕೂಡ ಉಳ್ಕೊಂಡಿದೆ. ಇಂಥ ಪುಸ್ತಕಗಳನ್ನ ಇಟ್ಟುಕೊಂಡು ಇದನ್ನ ಕ್ರಿಯೆಗಳನ್ನ ಮಾಡಿ ಒಂದು ಮನೆಯಲ್ಲಿ ಇದ್ದಂಥದ್ನ ಇವತ್ತು ಪ್ರಚಾರಕ್ಕೆ ಅಂತ ಹೇಳಿ 100 ಮನೆ ಮಾಡ್ಕೊಂಡಿದ್ದಾರೆ. ಅರ್ಥ ಆಯ್ತಲ್ಲ. ಇವತ್ತು ಕೊಳ್ಳೇಗಾಲ ಅಂತ ಹೆಸರು ಹೇಳ್ತಾರೆ, ಬಟ್ ಕೊಳ್ಳೇಗಾಲಕ್ಕೆ ಹೋದವ್ರು ಎಲ್ಲರೂ ಕೂಡ ಪರಿಹಾರಕ್ಕೋಸ್ಕರ ಹೋಗಿರೋದಿಲ್ಲ. ಕೊಳ್ಳೇಗಾಲಕ್ಕೆ ಪರೀಕ್ಷೆಗೋಸ್ಕರ ಹೋಗ್ತಾರೆ, ಯಾರು ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇಲ್ಲ ಅಂತೇಳಿ. ಕೆಲವೊಬ್ರು ಹೋಗಿದ್ದಾರೆ, ಹೋಗಿರ್ತಕ್ಕಂಥವ್ರು ಯಾರಿಗೂ ರಿಸಲ್ಟ್ ಸಿಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಈಗಲೂ ಆ ಮನೆತನದವ್ರು ಅಲ್ಲ. ಸುಮ್ಮನೆ ಹೆಸರಿಗೆ ನೀವು ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗೆಲ್ಲ ಕೊಳ್ಳೇಗಾಲದ ಪ್ರಸಿದ್ಧ ಮನೆತನದವರು ಅಥವಾ ಕೊಳ್ಳೇಗಾಲದವ್ರು, ನಾವು ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಹಾಗಿರುತ್ತೆ, ಹೀಗಿರುತ್ತೆ ಅಂತ ಹೇಳ್ತಾರೆ. ಕೊಳ್ಳೇಗಾಲದಲ್ಲಿ ಏನಕ್ಕೆ ನಾವು ಫೇಮಸ್ ಅಂತ ಹೇಳ್ತೀವಿ ಅಂತಂದ್ರೆ, ನಮ್ಮ ಕೆಲವೊಂದು ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಾಡು ಪ್ರದೇಶದಲ್ಲಿ ಸಿಗುವಂತ ಮೂಲಿಕೆಗಳಿದೆ. ಈ ತಂತ್ರಶಾಸ್ತ್ರಗಳು ನಡೆಯುವಂಥದ್ದೇ ಕೆಲವೊಂದು ಮೂಲಿಕೆಗಳ ಮೂಲಕ. ಆ ಮೂಲಿಕೆಗಳೆಲ್ಲವೂ ಸಿಗಬೇಕು ಅಂತಂದಾಗ ಈ ನಿಮ್ಮ ಬಿಳಿಗಿರಿ ರಂಗಸ್ವಾಮಿ ಬೆಟ್ಟ ಆಗಿರ್ಬೋದು, ಅಥವಾ ಈ ಕೊಳ್ಳೇಗಾಲದ ಪ್ರದೇಶ ಆಗಿರ್ಬೋದು, ಇಲ್ಲೆಲ್ಲವೂ ಸಿದ್ಧಿ ಜನಾಂಗದವರು ಇದ್ದಾರೆ. ಆ ಜನಾಂಗದವರಿಂದನೇ ಕೆಲವೊಂದು ವಸ್ತುಗಳು ಅವರಿಗೆ ಗೊತ್ತಿದೆ. ಅದು ನಾವು ಹೇಳುವಂತ ಕೆಲವೊಂದು ಹೆಸರುಗಳು ಅವ್ರಿಗೆ ಮಾತ್ರ ತಿಳಿಯುತ್ತೆ ಹೊರತು ಇನ್ಯಾರಿಗೂ ಇಲ್ಲಿ ತಿಳಿಯೋದಿಲ್ಲ. ನಾವು ಅವ್ರ ಮುಖಾಂತರವಾಗಿ ಅದನ್ನ ತರಿಸ್ಬೇಕಾಗತ್ತೆ ಅಲ್ಲಿ. ಆಗ ಅವರ ಹೆಸರನ್ನ ಉಪಯೋಗ ಮಾಡಿಕೊಂಡು, ಆ ಊರಿನ ಹೆಸರನ್ನ ಉಪಯೋಗ ಮಾಡಿಕೊಂಡು ಇಲ್ಲಿ ಪ್ರಚಾರ ಮಾಡ್ಕೊಳ್ತಾ ಇರ್ತಕ್ಕಂಥ ಆಗಿದ್ದಾರೆ ಹೊರತು ನಿಜವಾಗ್ಲೂ ಅಲ್ಲಿ ಹೋಗಿ ಆ ಹೆಸರನ್ನ ನೋಡ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು ಯಾರು ಇಲ್ಲ. ಬಟ್ ಸಿದ್ಧಿ ಜನಾಂಗದವ್ರಿಗೂ ಗೊತ್ತಿಲ್ಲ ಈ ತರ ಎಲ್ಲ ನಡೀತಿದೆ ಅಂತ. ಖಂಡಿತ. ಅಲ್ಲಿಯ ನಿಮ್ಮ ಕಾಡಂಚಿನ ಜನಗಳಿಗೆ ಹೋಗಿ ಕೇಳಿದ್ರೆ ಅವ್ರು ನಿಮಗೆ 10 ರೀತಿಯ ಮೂಲಿಕೆಗಳನ್ನ ಕೊಡ್ತಾರೆ. ಅದನ್ನ ಕೆಲವೊಂದು ಹೇಳಲಿಕ್ಕೆ ಆಗೋದಿಲ್ಲ. ಅಂತ ಮೂಲಿಕೆಗಳು ಬೇಕಂತಂದಾಗ ಕೆಲವೊಮ್ಮೆ ಅವರ ಮಲ ಮೂತ್ರವನ್ನ ಅವರೇ ತಿಂದು ಕಾಡಿನೊಳಗಡೆ ಹೋಗ್ತಾರೆ ತರಲಿಕ್ಕೆ. ಹೌದು, ಕಾಡೊಳಗಡೆ ಹೋಗಿ ಅವರ ಮಲ ಮೂತ್ರವನ್ನ ಅವರೇ ತಿಂದು ಅದು ಇಷ್ಟೇ ಸಮಯದಲ್ಲಿ ಹೋಗಿ ತರಬೇಕು, ಇಂಥ ದಿವಸನೇ ತರಬೇಕು, ಇಂಥ ನಕ್ಷತ್ರದಲ್ಲಿ ತರಬೇಕು ಅಂತ ಹೇಳಿ ನಾವು ಅವರಿಗೆ ಒಪ್ಪಿಸಿರ್ತೀವಿ. ಆ ವಿಚಾರವನ್ನ ಇಟ್ಕೊಂಡು ಅವರು ಬೆಳಗ್ಗಿನ ಜಾವನೆ ಹೋಗಿ ಇಷ್ಟೊತ್ತಲ್ಲಿ ಅಂತ ಹೇಳಿದಾಗ, ಈ ದಿಕ್ಕಲ್ಲಿ ಅಂತ ಹೇಳಿದಾಗ ಅವರು ಆ ದಿಕ್ಕಲ್ಲಿ ಹೋಗಿ ಅಂತ ಮೂಲಿಕೆಗಳನ್ನ ಅವರು ತಂದು ನಮಗೆ ಕೊಡ್ಬೇಕಾಗತ್ತೆ. ಆ ಮೂಲಿಕೆಗಳನ್ನ ಇಟ್ಟುಕೊಂಡು ನಾವು ನಂತರದ ಯಾವ ಪ್ರಯೋಗಕ್ಕೆ ಅದನ್ನ ಬಳಸಬೇಕು ಅಂತ ಹೇಳಿ ನಾವು ಅದನ್ನ ಕ್ರಮಗಳನ್ನ ತಗೊಂಡಿರ್ತೀವಲ್ಲ, ಆ ಮೂಲಕವಾಗಿ ನಾವು ಅದನ್ನ ಮಾಡ್ತಾ ಹೋಗ್ತೀವಿ. ಈ ಒಂದು ಕಾಡಂಚಿನ ಪ್ರದೇಶ ಆಗಿತ್ತು ನಮ್ಮ ಕೊಳ್ಳೇಗಾಲ ಅನ್ನೋದಕ್ಕೋಸ್ಕರನೇ ಅಲ್ಲಿ ನಮಗೆ ಸೂಕ್ತವಾದಂತ ಕೆಲವೊಂದು ವಸ್ತುಗಳು ಸಿಗುತ್ತೆ ಅನ್ನೋದಕ್ಕೋಸ್ಕರನೇ ನಮ್ಮ ಹೆಸರು ಅಲ್ಲಿಗೆ
ಇವತ್ತು ಕರ್ನಾಟಕದಲ್ಲಿನೇ ಬೆಳೆದು ನಿಂತಿದೆ. ಹ್ಮ್ ಅದೇ ರೀತಿಯಾಗಿ ಕೇರಳದಲ್ಲಿ ಏನಕ್ಕಂತೆ ಫೇಮಸ್ ಅಂತ ಅಂದ್ರೆ ಆಗಿನ ಕಾಲದಲ್ಲಿ ಬಲಿಗಳು ಜಾಸ್ತಿ ನಡೀತಾ ಇತ್ತು, ಕ್ರಿಯೆಗಳು ಜಾಸ್ತಿ ನಡೀತು, ಮತ್ತೆ ಶಕ್ತಿ ಪ್ರದರ್ಶನಗಳು ಜಾಸ್ತಿ ಆಗ್ತಾ ಇತ್ತು. ಹ್ಮ್ ಒಬ್ಬನಿಗಿಂತ ಒಬ್ಬ ಮಾಂತ್ರಿಕರು ಇದ್ದಾರೆ ಅಂತ ಹೇಳಿ ಅಲ್ಲಿ ಶಕ್ತಿ ಪ್ರದರ್ಶನ ಇತ್ತು. ಹ್ಮ್ ಈಗ ಅದೆಲ್ಲವೂ ಕೂಡ ಏನಾಗ್ತಂತಂದ್ರೆ ಕೆಲವೊಂದು ಮನೆತನಗಳಲ್ಲಿ ಮಾತ್ರ ಉಳಿದಿದೆ ಅಲ್ಲೂ ಕೂಡ. ಈಗ ಎಲ್ಲವೂ ನಿಷೇಧ ಆಗ್ತಾ ಬರ್ತಾ ಇದೆ. ಈ ನಮ್ಮ ಸರ್ಕಾರದ ಕಾಯ್ದೆಗಳಲ್ಲಿ ಬಲಿ ಪೂಜೆ ಇಂಥ ಪೂಜೆಗಳಲ್ಲಿ ನಿಷೇಧ ಆಗಿರೋದ್ರಿಂದಾಗಿ ಈಗ ಅಲ್ಲಿ ಈಗಲೂ ಕೂಡ ನಡೆಯೋದಿಲ್ಲ ಅಂತಲ್ಲ, ಕೆಲವೊಂದು ಜಾಗದಲ್ಲಿ ನಡೀತಾ ಇದೆ. ಕೇರಳದಲ್ಲಿ ಏನಕ್ಕೆ ನಾವು ಫೇಮಸ್ ಅಂತ ಹೇಳ್ತೀವಿ ಅಂತಂದ್ರೆ ಕೆಲವೊಂದು ಮರಣ ಪ್ರಯೋಗಗಳಾಗಿರ್ಬೋದು, ಹ್ಮ್ ಯಕ್ಷಿಣಿ ಪ್ರಯೋಗಗಳಾಗಿರ್ಬೋದು, ಭೂತ ಪ್ರಯೋಗಗಳಾಗಿರ್ಬೋದು, ಚೌಡಿ ಪ್ರಯೋಗಗಳಾಗಿರ್ಬೋದು, ಇದೆಲ್ಲವೂ ಹುಟ್ಟುಕೊಂಡಿದ್ದೇ ಕೇರಳದಿಂದ. ಓಕೆ ಅದಾಯ್ತಲ್ಲ. ಹಾಗಾಗಿ ಕೇರಳದಲ್ಲಿ ಸಿದ್ಧಿ ಮಾಡ್ಕೊಂಡಂತ ಮಾಂತ್ರಿಕ ಅವನು ಏನ್ ಬೇಕಾದ್ರೆ ಆಟ ಆಡಿಸ್ತಾನೆ, ಯಾರನ್ನ ಬೇಕಾದ್ರೆ ಆಟ ಆಡಿಸ್ತಾನೆ. ಬಟ್ ಈಗೆಲ್ಲ ಅಡ್ವರ್ಟೈಸ್ಮೆಂಟ್ ಸುಮಾರು ಜನ ಕೇರಳದ ಶ್ರೇಷ್ಠ ಮಾಂತ್ರಿಕರು ಅಂತೆಲ್ಲ ಹಾಕೊಂಡ್ಬಿಟ್ಟಿರ್ತಾರೆ. ನೀವು ಅಡ್ವರ್ಟೈಸ್ಮೆಂಟ್ ಅನ್ನ ನಂಬ್ಕೊಂಡು ಹಾಳಾಗ್ತಾ ಇದ್ದೀರಾ. ಹ್ಮ್. ಅರ್ಥ ಆಯ್ತಲ್ಲ. ಇಲ್ಲಿ ಏನಾಗುತ್ತಂದ್ರೆ ಪ್ರಚಾರಕ್ಕೆ ಈಗ ಸೋಷಿಯಲ್ ಮೀಡಿಯಾ ಸಿಕ್ಕಿದೆ ಅಂತ ಹೇಳಿ ಎಲ್ಲರೂ ಅದನ್ನ ಪ್ರಚಾರ ಮಾಡ್ಕೊಳ್ತಾ ಇದ್ದಾರೆ. ಬಟ್ ನಿಜವಾಗ್ಲೂ ನೀವು ಅವ್ರನ್ನ ನೇರವಾಗಿ ಹೋಗಿ ಭೇಟಿಯಾಗಿ, ನೀವು ಯಾರನ್ನ ಈಗ ಮೊಬೈಲಲ್ಲಿ ಫೋನ್ ಮಾಡಿ ಎಲ್ಲಿದ್ದೀರಾ ಗುರುಗಳೇ ಅಂತ ಕೇಳ್ಕೊಂಡಾಗ ಕೇರಳದಲ್ಲಿದ್ದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ ಅಂತ ಹೆಸರುಗಳು ಹೇಳ್ತಾರೆ ಹೊರತು ನೀವು ಆ ಕ್ಷಣ ಹೋಗಿ ಭೇಟಿಯಾಗಿ ಅವರನ್ನ, ಹ್ಮ್. ಯಾವ ಜಾಗದಲ್ಲಿದ್ದಾರೆ, ಹೇಗಿದ್ದಾರೆ ಅವ್ರನ್ನ, ಇಲ್ಲ ಒಂದು ವಿಡಿಯೋ ಕಾಲ್ ಮಾಡ್ಬೋದಲ್ಲ. ಇವತ್ತಿನ ಪರಿಸ್ಥಿತಿಗೆ ನೀವು ಹ್ಮ್. ಒಂದು ವಿಡಿಯೋ ಕಾಲ್ ಮುಖಾಂತರ ಅಂದ್ರೆ ಎಲ್ಲಿದ್ದಾರೆ ಗುರುಗಳು ಅಂತ ತಿಳ್ಕೊಂಡು ಆ ಗುರುಗಳು ಯಾವ ವಯಸ್ಕರು ಇದ್ದಾರೆ, ಹೇಗಿದ್ದಾರೆ, ಏನ್ ಸಿದ್ಧಿ ಮಾಡ್ಕೊಂಡಿದ್ದಾರೆ, ಏನ್ ಪೂಜೆ ಮಾಡ್ತಾರೆ ಅನ್ನೋದನ್ನ ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನಾನು ಹೇಳ್ತಿರೋದೊಂದೇ, ಈಗ ನೀವು ಹೇಗೆ ಕೇರಳ ಕೊಳ್ಳೇಗಾಲ ಅಂತ ಈಗ ಇದು ಬರೀ ನಮ್ಮ ಪ್ರಾಂತ್ಯಕ್ಕೆ ಮಾತ್ರ ಗೊತ್ತಿದೆ. ಇದಕ್ಕಿಂತ ಹೆಚ್ಚಿನ ಒಂದು ಶಕ್ತಿ ಮತ್ತೆ ಮಾಂತ್ರಿಕ ಶಕ್ತಿ ಹುಟ್ಟಿದ ಪ್ರದೇಶನೇ ಒಂದಿದೆ, ಅದು ಮಾಯಾಂಗ್ ಅಂತ ಹೇಳಿ. ಮಾಯಾಂಗ್ ಅಂತೇಳಿ ನಮ್ಮ ಅಸ್ಸಾಮಲ್ಲಿ ಬರ್ತಕ್ಕಂಥದ್ದು ಗುವಾಹಟಿ ಕಾಮಾಖ್ಯ ಟೆಂಪಲ್ ಏನಿದೆಯಲ್ಲ, ಇದು ತಂತ್ರಪೀಠ. ಈ ತಂತ್ರಪೀಠದಿಂದ 60 ಕಿಲೋಮೀಟರ್ ಮುಂದೆ ಹೋದ್ರೆ ನಾವು ಒಂದು ಮಾಯಾಂಗ್ ಅನ್ನುವಂತ ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಪ್ರತಿಯೊಂದು ಮನೆಗೆ ಒಬ್ಬ ಮಾಂತ್ರಿಕ ಸಿಗ್ತಾನೆ. ಹೆಣ್ಣು ಮಕ್ಕಳು ಮಾಂತ್ರಿಕರು ಕೂಡ ಈಗಲೂ ಇದ್ದಾರೆ. ಸಂಜೆ ವೇಳೆ ಆ ಮನೆಗಳಿಗೆ ಹೋಗ್ಲಿಕ್ಕೆ, ಊರಿಗೆ ಹೋಗ್ಲಿಕ್ಕೆ ಈಗಲೂ ಜನ ಹೆದರ್ತಾರೆ ಕೆಲವೊಮ್ಮೆ. ಅಂತ ಪ್ರದೇಶದಲ್ಲೂ ಕೂಡ ಈಗಲೂ ಜನ ಸಾಧನೆಗಳನ್ನ ಮಾಡ್ತಾ ಇದ್ದಾರೆ, ಸಿದ್ಧಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇವತ್ತಿಗೂ ಆ ಕ್ರಿಯೆಗಳು ಆ ಹಳ್ಳಿಯಲ್ಲಿ ನಡೀತಾನೆ ಇದೆ. ಮತ್ತೆ ನಿಮಗೆ ಈ ಒಂದು ಭಾರತದಲ್ಲೇನೆ ಎಲ್ಲೂ ನಿಮಗೆ ಈ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಮ್ಯೂಸಿಯಂ ಸಿಗೋದಿಲ್ಲ. ಬಟ್ ಮಾಯಾಂಗಲ್ ಇವತ್ತು ಆ ಮ್ಯೂಸಿಯಂ ಇದೆ. ಹೌದು, ಮಾಟ ಮಂತ್ರಕ್ಕೆ ಏನೆಲ್ಲ ವಸ್ತುಗಳು ಬಳಸ್ತಾ ಇದ್ರು, ಮಾಟ ಮಂತ್ರ ಹೇಗೆಲ್ಲ ನಡ್ಕೊಂಡು ಬಂತು, ಯಾವ್ಯಾವ ಮನೆತನಗಳಿತ್ತು, ಹೇಗೆ ನಡೆಸಿದ್ರು, ಹೇಗೆ ಆಯ್ತು ಅಂತ ಹೇಳಿ ಇವತ್ತಿಗೂ ನೀವು ಮಾಯಾಂಗ್ ಹೋದ್ರೆ ಇವತ್ತಿಗೂ ಆ ಮ್ಯೂಸಿಯಂ ಅನ್ನು ನೋಡ್ಬೋದು ನೀವು. ಮಾಯಾಂಗ್ ಅನ್ನುವಂಥದ್ದು ಹೆಸರು ಅಷ್ಟು ಪ್ರಸಿದ್ಧ ಆಗಿದೆ. ಮತ್ತೆ ನೀವು ಕೇಳಿದ್ರಿ ಕಲ್ಕತ್ತಾದಲ್ಲಿ ಯಾಕೆ ಮಾಡಬೇಕು, ಬೆಂಗಾಲದಲ್ಲಿ ಯಾಕೆ ಮಾಡ್ಬೇಕಂತಂದ್ರೆ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ತಾಂತ್ರಿಕರು ಬೇರೆ ಆಗ್ತಾ ಹೋಗ್ತಾರೆ, ಶಾಸ್ತ್ರಗಳು ಬೇರೆ ಆಗ್ತಾ ಹೋಗ್ತದೆ, ಅವ್ರು ಮಾಡುವಂಥ ಪದ್ಧತಿಗಳು ಬೇರೆ ಆಗ್ತಾ ಹೋಗ್ತದೆ. ಅರ್ಥ ಆಯ್ತಲ್ಲ. ಕೆಲವೊಬ್ರು ಸಾತ್ವಿಕ ಪೂಜೆಗಳಿಂದಾನೇ ಪರಿಹಾರ ಮಾಡ್ಕೊಡ್ತಾ ಹೋಗ್ತಾರೆ, ಕೆಲವರು ಸ್ಮಶಾನ ಪೂಜೆಗಳು. ಈಗ ನಾವು ಕಲ್ಕತ್ತಾಗ ಹೋದ್ರೆ ಕಲ್ಕತ್ತಾ ಕಾಳಿ ಈ ಘಾಟಲ್ಲಿ ಕೆಲವೊಂದು ಪೂಜೆಗಳಾಗುತ್ತೆ. ಈ ಘಾಟಲ್ಲಿ ಆಗುವಂತ ಪೂಜೆಗಳೆಲ್ಲವೂ ಕೂಡ ಮರಣ ಪ್ರಯೋಗಗಳು. ಸ್ಮಶಾನದಲ್ಲಿ ಹೋಗಿ ಕೆಲವೊಂದು ಮಾರಣಾಂತಿಕ ಪ್ರಯೋಗಗಳನ್ನ ಮಾಡಿದಾಗ ಒಬ್ಬ ವ್ಯಕ್ತಿಯ ಚಲನವಲನಗಳ ಮೇಲೆ ಬದಲಾವಣೆಗಳಾಗಬೇಕು. ಅಲ್ಲಿ ಸಿಗುವಂತ ಮೂಳೆಗಳಿಂದ, ಅಲ್ಲಿ ಸಿಗುವಂತ ಭಸ್ಮದಿಂದ, ಅಲ್ಲಿ ಇರುವಂತ ಜಾಗದಲ್ಲಿ ಕೆಲವೊಂದು ಕ್ಷೇತ್ರ ಬಲ ಅಂತ ಇರುತ್ತೆ. ಆ ಕ್ಷೇತ್ರದಲ್ಲಿ ಮಾಡಿದಾಗ್ಲೇ ಅದಕ್ಕೆ ಸಿದ್ಧಿ ಸಿಗೋದು. ಈಗ ನೀವು ಮನೆಯಲ್ಲಿ ಪೂಜೆ ಮಾಡೋದಕ್ಕೂ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದಕ್ಕೂ, ಶಕ್ತಿ ಪೀಠಕ್ಕೆ ಹೋಗಿ ಪೂಜೆ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಹಾಗೆ ಕೆಲವೊಂದು ತಾಂತ್ರಿಕ ಪ್ರಯೋಗಗಳೇನಿದೆಲ್ಲ ಈ ಸಮುದ್ರದ ತೀರದಲ್ಲಿ ಅಥವಾ ನದಿ ತೀರದಲ್ಲಿ, ಅರಣ್ಯ ಪ್ರದೇಶದಲ್ಲಿ ಅಥವಾ ಇಂಥ ಸ್ಮಶಾನ ಪ್ರದೇಶದಲ್ಲಿ, ಅದರಲ್ಲೂ ಕೂಡ ಈ ಕಾಳಿ ಇರ್ತಕ್ಕಂಥದ್ದು ಅಥವಾ ಶಿವ ಇರತಕ್ಕಂಥದ್ದು, ಶಿವಶಕ್ತಿ ಇರುವಂಥ ಜಾಗಗಳಲ್ಲಿ ಈಗ ನೀವು ಸ್ಮಶಾನವಾಸಿಯಾಗಿರ್ತಕ್ಕಂಥ ಶಿವ ಬಹಳ ನಿಮಗೆ ಅಲ್ಲಿ ಉಗ್ರ ರೂಪವಾಗಿ ಕಾಣ್ತಾನೆ. ಅದೇ ನಿಮಗೆ ಇಲ್ಲಿ ಮನೆಯಲ್ಲಿ ಪೂಜೆ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಜಲಾಭಿಷೇಕ ಮಾಡ್ತೀವಿ. ಅದೇ ಶಿವನನ್ನ ನಾವು ಸ್ಮಶಾನದಲ್ಲಿ ಪೂಜೆ ಮಾಡ್ಬೇಕು, ಉಗ್ರ ರೂಪವಾಗಿ ಪೂಜೆ ಮಾಡ್ತೀವಿ. ಹಾಗೆ ಶಿವನನ್ನ 2 ರೂಪದಲ್ಲೂ ಪೂಜೆ ಮಾಡ್ಬೋದು. ಶಿವ ಶಕ್ತಿ ಮತ್ತೆ ಭೈರವ ಇರತಕ್ಕಂಥ ಜಾಗವೇ ಸ್ಮಶಾನ. ಈ ಸ್ಮಶಾನದಲ್ಲಿ ನಾವು ಯಾವಾಗ ಸಿದ್ಧಿ ಮಾಡಿಕೊಂಡು ಅಲ್ಲಿ ಸಿಗುವಂತ ವಸ್ತುಗಳನ್ನ ಇಟ್ಟುಕೊಂಡು, ಅಲ್ಲಿ ನಿಮಗೆ ಸಿಗುವಂತ ಹೂವು, ಅಲ್ಲಿ ಸಿಗುವಂತ ಕೆಲವೊಂದು ಮೂಳೆಗಳು, ಅಲ್ಲಿ ಸಿಗುವಂತ ಕೆಲವೊಂದು ಪದಾರ್ಥಗಳು, ಅದನ್ನ ಇಟ್ಟುಕೊಂಡು ನಾವು ರಾತ್ರಿ ಸಮಯದಲ್ಲಿ ಕಾಳರಾತ್ರಿ ಪೂಜೆಗಳನ್ನ ಮಾಡಿದಾಗ ಅದರ ಎಫೆಕ್ಟ್ ಖಂಡಿತ ಆಗೇ ಆಗುತ್ತೆ. ಅದಕ್ಕೆ ನಾವು ಕೆಲವೊಂದು ಜಾಗಗಳನ್ನ ಗುರುತು ಮಾಡ್ಕೊಂಡಿರ್ತೀವಿ. ಆ ಜಾಗದಲ್ಲೇ ಎನರ್ಜಿಸ್ ಇರುತ್ತೆ. ಹೌದು. ಈಗ ಕಲ್ಕತ್ತಾ ಅಂತಂದ್ರೆ ಅದೇ ಜಾಗ ಫೇಮಸ್. ಘಾಟ್ಗಳಲ್ಲಿ ಪೂಜೆ ಮಾಡಬೇಕು. ಈಗ ನೀವು ವಾರಣಾಸಿ ಆಗಿರ್ಬೋದು, ಕಲ್ಕತ್ತಾ ಆಗಿರ್ಬೋದು, ಇದೆಲ್ಲವೂ ಕೂಡ ಅದಕ್ಕೆ ಪ್ರಸಿದ್ಧ ಆಗಿರೋದಾಗಿ ಅದು ಅಲ್ಲೇ ಮಾಡಬೇಕಾದಂಥ ಕ್ರಿಯೆಗಳನ್ನ, ಅದಕ್ಕೆ ಆ ಜಾಗಗಳು ಅಷ್ಟು ಬಹಳ ಫೇಮಸ್ ಆಗಿರುವಂಥದ್ದು. ಅದರಲ್ಲಿ ನಾವು ನೋಡಿಕೊಂಡು ಇಂಥ ಕ್ರಿಯೆಗೆ ಇಂಥ ಕಡೆ ಮಾಡ್ಬೇಕಂತ ಇದ್ದಾಗ ಆ ಸಮಯಕ್ಕೆ ಸೂಕ್ತವಾಗಿ ಮಾಡಿದ್ರೆ ಒಳ್ಳೇದಾಗುತ್ತೆ. ಈ ಮಾಯಾಂಗ್ ಅನ್ನೋ ಜಾಗಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದಾ, ಸಾಮಾನ್ಯ ಮನುಷ್ಯ ಬೇಕಾದ್ರೂ ಹೋಗ್ಬೋದು? ಈಗ ರಿಸರ್ಚ್ ನಡೀತಾ ಇದೆ.
ಹ್ಮ್ ರಿಸರ್ಚ್ ನಡೀತಾ ಇದೆ. ಇವಾಗಲೂ ವಿದೇಶಿಗರು ಬಂದು ಅಲ್ಲಿ ಏನೆಲ್ಲ ಆಗ್ತಾ ಇದೆ, ಪ್ರತಿದಿನವೂ ಕೂಡ ಅಲ್ಲಿ ಒಬ್ರಲ್ಲ ಒಬ್ರು ಬರ್ತಾ ಇರ್ತಾರೆ. ಹ್ಮ್ ಪ್ರತಿದಿನ ಅಲ್ಲಿ ಒಂದಲ್ಲ ಒಂದು ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ಅಲ್ಲಿ ಏನಾಗುತ್ತಂತಂದ್ರೆ ಇದೆಲ್ಲವೂ ಎಲ್ಲಿಂದ ಹುಟ್ಟುಕೊಳ್ಳೋದು ಅಂತ ಹೇಳಿ ಇವಾಗಲೂ ರಿಸರ್ಚ್ ನಡೀತಾ ಇದೆ. ಅಂಡ್ ನೀವು ಕೇರಳದ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಹ್ಮ್. ಒಳ್ಳೆ ದೈವಗಳು ಇದೆ, ಕೆಟ್ಟ ದೈವಗಳು ಇದೆ, ಯಾವ್ದನ್ ಬೇಕಾದ್ರೂ ಸಿದ್ಧಿ ಮಾಡ್ಕೋಬಹುದು ಅಂದ್ರೆ ಹೌದು ಹೌದು. ಕೆಟ್ಟ ದೇವರು ಕೆಟ್ಟ ದೈವ ಅಂದ್ರೆ ಏನರ್ಥ? ಈ ಯಕ್ಷಿಣಿಗಳಂತ ಹೇಳ್ತೀವಿ. ಯಕ್ಷಿಣಿಯಲ್ಲಿ 2 ರೂಪಗಳ ಯಕ್ಷಿಣಿಗಳು ಬರುತ್ತೆ. ಅರ್ಥ ಆಯ್ತಲ್ಲ? ಆ ಯಕ್ಷಿಣಿ ಪ್ರಯೋಗಗಳನ್ನು ಮಾಡಿದಾಗ ನಾವು ನಮ್ಮ ಲಾಭಕ್ಕೋಸ್ಕರವಾಗಿ ಈಗ ಯಾವುದೇ ಒಂದು ದೈವ ಆದರೂ ಕೂಡ ಒಂದು ಚೌಡಿ ಅಥವಾ ಯಕ್ಷಿಣಿ ಈ ಪ್ರಯೋಗಗಳನ್ನು ಮಾಡಿದಾಗ ನಮಗೆ ದೈವ ಪ್ರೇರಣೆ ಆಗಿದೆ ಅಂತಂದಾಗ ಅದು 2 ರೂಪದಲ್ಲಿ ಕೇಳುತ್ತೆ. ಹ್ಮ್ ಒಂದು ಹೆಂಡತಿ ರೂಪದಲ್ಲಿ ಇರಬೇಕಾ ಅಥವಾ ತಾಯಿ ರೂಪದಲ್ಲಿ ಇರಬೇಕಾ? ಹ್ಮ್ ಅರ್ಥ ಆಯ್ತಲ್ಲ? ಈ ರೀತಿ ನಮ್ಮ ಉದ್ದೇಶಕ್ಕೆ ನಾವು ಅದನ್ನ ಯಾವ ರೀತಿ ಬಳಸ್ಕೊಳ್ತೀವಿ. ಈಗ ತಾಯಿ ರೂಪದಲ್ಲಿ ದೇವಿಯನ್ನು ನಾವು ತಗೊಂಡಾಗ ಏನಾಗುತ್ತೆ ಅಂತಂದ್ರೆ ದೇವಿ ನಮ್ಮನ್ನು ಆ ರೀತಿಯಾಗಿ ಆರೈಕೆ ಮಾಡ್ತಾ ಹೋಗ್ತಾಳೆ. ಅರ್ಥ ಆಯ್ತಲ್ಲ? ಈಗ ಪ್ರೇಯಸಿಯಾಗಿ, ಹೆಂಡತಿಯಾಗಿ ಅಥವಾ ಬೇರೆ ಉದ್ದೇಶವಾಗಿ ನಾವು ಸಿದ್ಧಿ ಮಾಡಿಕೊಂಡಾಗ ಆ ಸಿದ್ಧಿ ನಮಗೆ ಈ ರೀತಿಯಾಗಿ ಪರಿವರ್ತನೆ ಮಾಡ್ತಾ ಹೋಗುತ್ತೆ. ಇಂಥ ಕೆಲಸಗಳಿಗೆ ಅದನ್ನು ಉಪಯೋಗ ಮಾಡ್ಕೊಳ್ಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಇದು ಬಹಳಷ್ಟು ಯಕ್ಷಿಣಿ ಪ್ರಯೋಗಗಳು ನಡೆಯುವಂಥ ಜಾಗ ಅಂತಂದ್ರೆ ಅದು ನಮ್ಮ ಕೇರಳ ಭಾಗಗಳಲ್ಲಿ. ಈ ಚೌಡಿ ಪ್ರಯೋಗ, ಯಕ್ಷಿಣಿ ಪ್ರಯೋಗ, ತಾಂತ್ರಿಕ ಪ್ರಯೋಗಗಳು ಮತ್ತು ಈ ಪ್ರೇತ ಪ್ರಯೋಗಗಳು, ಈ ಮಂಡೂಕ ಪ್ರಯೋಗ ಆಗಿರ್ಬೋದು, ಅಥವಾ ನಿಮ್ಗೆ ಇನ್ನೂ ಬಹಳಷ್ಟು ಹೇಳ್ತಾ ಹೋದ್ರೆ ತುಂಬ ದೊಡ್ಡ ಲಿಸ್ಟೇ ಸಿಗುತ್ತೆ ನಿಮಗೆ. ಇದೆಲ್ಲ ನಿಮಗೆ ಹೆಸರೇ ತಿಳಿದಾರದ ಪ್ರಯೋಗಗಳೆಲ್ಲವೂ ನಡೆಯುತ್ತೆ ಅಂತಂದ್ರೆ ಅದು ಕೇರಳದಲ್ಲಿ ಮಾತ್ರ. ಈ ಕೇರಳ ಅಷ್ಟು ಫೇಮಸ್ ಆಗಿರೋದೇ ಅದಕ್ಕೋಸ್ಕರ.